ನೀಟ್ ಅಕ್ರಮದ ವಿರುದ್ಧ ದೆಹಲಿಯಲ್ಲಿ ಹೋರಾಟಗಳು ಮುಂದುವರೆದುಕೊಳ್ತಾ ಹೋಗ್ತಾ ಇದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆಯನ್ನ ಮುಂದುವರಿಸಲಾಗ್ತಾ ಇದೆ. ದೆಹಲಿ ರಣರಂಗವಾಗಿದೆ. ಸಿಜೆಪಿ ಪ್ರತಿಭಟನೆಯನ್ನ ಮುಂದುವರಿಸ್ತಾ ಇದೆ. ಗಾಯಗೊಂಡಿರುವಂತಹ ವಿದ್ಯಾರ್ಥಿಗಳ ಬಳಿ ಅಭಿಜಿತ್ ದೀಪ್ಗೆ ಕ್ಷಮೆಯಾಚಿಸ್ತಾ ಇದ್ದಾರೆ. ನಿಮ್ಮನ್ನ ರಕ್ಷಿಸೋದಕ್ಕೆ ಇನ್ನಷ್ಟು ಪ್ರಯತ್ನವನ್ನ ಮಾಡಬಹುದಿತ್ತು ಅಂತ ಹೇಳಿ ದೀಪ್ಗೆ ಅವರು ಹೇಳ್ತಾ ಇದ್ದಾರೆ. ನ್ಯಾಯಕ್ಕಾಗಿ ಹೋರಾಟ ಮುಂದುವರಿಸೋದಾಗಿ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಗಾಯಗೊಂಡ ವಿದ್ಯಾರ್ಥಿಗಳು ನಮ್ಮನ್ನ ಸಂಪರ್ಕ ಮಾಡಿ ಅಂತ ಹೇಳಿ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ನೋಡಿ, ಗಾಯಗೊಂಡಿರುವಂತಹ ವಿದ್ಯಾರ್ಥಿಗಳಿಗೆ ಆಸ್ಪತ್ರೆಯಲ್ಲಿ ಕೂತ್ಕೊಂಡು ಕ್ಷಮೆ ಯಾಚಿಸ್ತಾ ಇದ್ದಾರೆ ದೀಪ್ಗೆ ಅವರು. ಆದರೆ ನಮ್ಮ ನಾಡಿನ ಪ್ರಧಾನಿ ಅಷ್ಟು ಪಾಪ ವಿದ್ಯಾರ್ಥಿಗಳು ಪೆಟ್ಟು ತಿಂದ್ರೂ ಕೂಡ, ಅಹೋರಾತ್ರಿ ಧರಣಿಯನ್ನ ಕೂಡ ನಡೆಸಿದ್ರು ಕೂಡ ತಲೆ ಕೆಡಿಸ್ಕೊಳ್ದೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಹೋಗಿ ಬಾಯ್ಬಿಟ್ಟು ಮಾತನಾಡಿದ್ದಾರೆ. ಅವರಿಗೆ ನಾವು ಸರಿಯಾದ ಕಠಿಣ ಶಿಕ್ಷೆಯನ್ನ ಕೊಡಿಸ್ಬೇಕು ಅಂತ ಹೇಳಿ, ಬರೀ ಸರ್ಕಾರದ ಜವಾಬ್ದಾರಿ ಅಲ್ಲ ಅಂತ ಕೂಡ ಹೇಳಿದ್ದಾರೆ. ಸರ್ಕಾರದ ಜವಾಬ್ದಾರಿ ಅಲ್ಲದೆ ಇನ್ಯಾರದ ಜವಾಬ್ದಾರಿ? ರಾಷ್ಟ್ರೀಯ ಜವಾಬ್ದಾರಿ ಅಂತ ಹೇಳ್ತಾ ಇದ್ದೀರಿ. ಮೊನ್ನೆಯಿಂದಲೂ ಕೂಡ ಪ್ರೊಟೆಸ್ಟ್ಗಳು ನಡೀತಾ ಇದೆ. ಕಳೆದ 25 ದಿನಗಳಿಂದಲೂ ಕೂಡ ದೀಪ್ಗೆ ಅವರು ಇನ್ನು ಹೋರಾಟವನ್ನ ಮಾಡ್ತೀವಿ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. ಇದ್ಯಾವುದು ಇವರ ಕಿವಿಗಳಿಗೆ ಕೇಳಿಸಿರೋದೇ ಇಲ್ಲ. ಮಾಧ್ಯಮದವರು ಕೂತ್ಕೊಂಡು ಹೇಳ್ತಾನೆ ಇರ್ತೀವಿ, ಈ ತರ ಆಗ್ತಾ ಇದೆ, ಹೀಗೆ ಪೆಟ್ಟಾಗಿದೆ, ಹಾಗೆ ಪೆಟ್ಟಾಗಿದೆ, ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಆಗ್ತಾ ಇದೆ ಅಂತ ಕಿಚ್ಕೊಳ್ತಾ ಇರ್ತೀರಿ. ಆದ್ರೆ ಏನ್ ಪ್ರಯೋಜನ? ಅಲ್ಲಿ ಯಾರೋ ವಿದ್ಯಾರ್ಥಿಗಳು ಒದ ತಿಂದ್ಕೊಂಡು ಹೋಗ್ತಾರೆ, 1-2 ದಿನ 3 ದಿನ ಆಗೋಗ್ಬಿಡತ್ತೆ, ಆಮೇಲೆ ಮುಗಿಯುತ್ತೆ ಎಲ್ಲವೂ ಅಂತ ಹೇಳಿ ಬೇಜವಾಬ್ದಾರಿತನ. ನಡ್ಡಾ ಭೇಟಿ ಬಳಿಕವೂ ಕೂಡ ಸಿಜೆಪಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದೆ. 4 ಗಂಟೆ ವ್ಯರ್ಥ. ಅಶುತೋಷ್ ರಾಂಕ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನಡ್ಡಾ ಸಭೆ ಸಂಪೂರ್ಣ ವ್ಯರ್ಥ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೇಡಿಕೆಗಳ ಬಗ್ಗೆ ಸರ್ಕಾರದ ನಿರ್ಧಾರಕ್ಕೆ ಸಿಜೆಪಿ ಆಗ್ರಹಿಸ್ತಾ ಇದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಹೋರಾಟವನ್ನ ನಾವು ಮುಂದುವರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಜಂತರ್ ಮಂತರ್ ಸುತ್ತ ಭದ್ರತೆ ನಡುವೆ ಕಲ್ಲುಗಳ ಲಾರಿ ಬಂದದ್ದು ಹೇಗೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ದೆಹಲಿ ಪೊಲೀಸರ ಕ್ರಮದ ವಿರುದ್ಧ ಅಭಿಜಿತ್ ದೀಪ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಲಾಠಿ ಚಾರ್ಜ್ ಘಟನೆ ಬಗ್ಗೆ ಸಿಜೆಪಿ ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇದೆ. ಅಲ್ಲಿ ಪ್ರತಿಭಟನೆ ನಡೆಯುತ್ತೆ ಅನ್ನೋದು ಗೊತ್ತಿತ್ತು. ಪೊಲೀಸ್ ಅಧಿಕಾರಿಗಳ ನೇಮಕ ಕೂಡ ಆಗಿತ್ತು. ಸುತ್ತಮುತ್ತ ನಾವು ಪರಿಶೀಲನೆ ಮಾಡಿದ್ದೀವಿ ಅಂತ ಹೇಳಿ ಹೇಳ್ಕೊಂಡಿದ್ರು ಅಧಿಕಾರಿಗಳು. ಹೇಗೆ ಬಂತು ಲಾರಿ? ಕಲ್ಲು ತುಂಬಿದಂತಹ ಲಾರಿ ಹೇಗೆ ಬಂತು? ವಿದ್ಯಾರ್ಥಿಗಳು ತೆಗೆದುಕೊಂಡು ಬಂದು ಇಟ್ಕೊಂಡ್ರ ಲಾರಿನ? ಇಲ್ಲ ಅಲ್ವಾ? ಸರಿಯಾಗಿ ಕರ್ತವ್ಯವನ್ನ ನಿಭಾಯಿಸೋಕೆ ಯೋಗ್ಯತೆ ಇಲ್ಲ ಅಂತಂದ್ರೆ ಆ ಸ್ಥಾನದಲ್ಲಿ ಕುತ್ಕೊಳ್ಳೇ ಬಿಡಿ, ಮನೆಗೆ ಹೋಗ್ಬಿಡಿ. ನಾವೊಬ್ರು ಪೊಲೀಸ್ ಅಧಿಕಾರಿಗಳು ಅಂತ ಹೇಳ್ಕೊಳ್ತಿರಲ್ಲ, ನಾಚಿಕೆ ಆಗ್ಬೇಕು ನಿಮ್ಗಳಿಗೆ. ಲಾರಿ ಎಲ್ಲಿಂದ ಬಂತು? ಪರಿಶೀಲನೆ ಮಾಡಿಲ್ಲ ಅಂತ ಆಯ್ತು ಅಲ್ಲಿಗೆ. ಸಂಸತ್ ಚಲೋ ಹಿಂಸಾಚಾರ ಪ್ರಕರಣದಲ್ಲಿ ಎಫ್ಐಆರ್ ದಾಖಲಾಗಿದೆ. ಅಪರಿಚಿತ ವ್ಯಕ್ತಿಗಳ ವಿರುದ್ಧ ದೆಹಲಿ ಪೊಲೀಸರು ಕೇಸ್ ದಾಖಲು ಮಾಡಿದ್ದಾರೆ. ಕಲ್ಲು ತೂರಾಟ, ಸಾರ್ವಜನಿಕ ಆಸ್ತಿ ಹಾನಿ ಬಗ್ಗೆ ತನಿಖೆಯನ್ನ ನಡೆಸ್ತಾರಂತೆ. ನೀಟ್ ಅಕ್ರಮದ ವಿರುದ್ಧ ಸಿಜೆಪಿ ಹೋರಾಟ ಮತ್ತಷ್ಟು ತೀವ್ರಗೊಳ್ತಾ ಇದೆ. ಈ ಕಲ್ಲುಗಳು, ದೊಣ್ಣೆಗಳು ಎಲ್ಲಿಂದ ಬರುತ್ತೆ ಅನ್ನೋದು ಗೊತ್ತಾಗೋದಿಲ್ವಾ ಪೊಲೀಸ್ ಅಧಿಕಾರಿಗಳಿಗೆ? ಗೊತ್ತಾಗೇ ಇರುತ್ತೆ. ಆದ್ರೂ ಸುಮ್ಮನೆ ಏನು ಮಾಡೋಕ್ಕಾಗಲ್ಲ ಬಿಡು ಅಂತ ಸುಮ್ಮನೆ ಆಗ್ಬಿಟ್ಟಿರ್ತಾರೆ ಅಷ್ಟೇ ಪೊಲೀಸ್ನವರು. ಏನು ಮಾಡ್ಕೊಳಕ್ಕಾಗತ್ತೆ? ವಿದ್ಯಾರ್ಥಿಗಳವ್ರ ಕೈಲಿ ಏನು ಸಾಧನೆ ಮಾಡೋದಕ್ಕಾಗತ್ತೆ? ಅಂದ್ರು ಧರಣಿ ಮಾಡ್ಬೋದು, ಅಂದ್ರು ಆಕ್ರೋಶವನ್ನ ವ್ಯಕ್ತಪಡಿಸ್ಬೋದು, ಕೂಗಾಡ್ಬೋದು, ಕಿರ್ಚಾಡ್ಬೋದು, ಅಷ್ಟೇ ಅವ್ರ ಕೈಲಿ ಸಾಧ್ಯ ಆಗೋದು. ಇನ್ನೇನು ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಪೊಲೀಸ್ನವರು ಕೂಡ ಉಡಾಫೆ. ಅಲ್ಲಿ ಲಾರಿ ತೆಗೆದುಕೊಂಡು ಬಂದು ನಿಲ್ಸ್ಕೊಂಡಿದ್ರು ಕೂಡ ಇವ್ರ ಗಮನಕ್ಕೆ ಬಂದಿಲ್ಲ. ಪೊಲೀಸ್ನವರ ಗಮನಕ್ಕೆ ಕತ್ತೆ ಮೇಯಿಸ್ತಾ ಇದ್ರು. ಸುಮ್ಮನೆ ನಾವು ಹೋಗಿ ಸುತ್ತಮುತ್ತ ಪರಿಶೀಲನೆ ಮಾಡ್ತೀವಿ, ಅತಿ ಹೆಚ್ಚು ಬಿಗಿ ಭದ್ರತೆಯನ್ನು ಒದಗಿಸ್ತೀವಿ ಅನ್ನುವಂತಹ ನೆಪಗಳು ಒಡ್ಡೋದು ಅಥವಾ ಉಡಾಫೆ ಉತ್ತರವನ್ನ ಕೊಡುವುದು, ಮಾಧ್ಯಮದವರ ಮುಂದೆ ಬಂದು ಬಿಲ್ಡಪ್ ಕೊಡುವಂತಹ ಘಟನೆಗಳನ್ನ ಗಮನಿಸಿದ್ದೀವಿ. ನಿನ್ನೆ ಕಲ್ಲು ತೂರಾಟ ಆಗಿದೆ. ಹೇಗಾಯ್ತು ಕಲ್ಲು ತೂರಾಟ? ವಿದ್ಯಾರ್ಥಿಗಳೆಲ್ಲ ಬ್ಯಾಗಲ್ಲಿ ಕಲ್ಲಿನಾದ್ರೂ ಎತ್ಕೊಂಡು ಬಂದಿದ್ರಾ? ಇಲ್ಲ ಅಲ್ವಾ? ಲಾರಿ ಪ್ರತ್ಯಕ್ಷ ಆಗಿದೆ ಅಲ್ಲಿ. ಹೇಗೆ ಸಾಧ್ಯ ಆಯ್ತು? ಅಧಿಕಾರಿಗಳು ಏನು ಮಾಡ್ತಾ ಇದ್ರು? ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ತೀರಿ, ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಿದ್ದೀವಿ ಅಂತ ಹೇಳ್ತೀರಿ, ಅತಿ ಹೆಚ್ಚು ಬಿಗಿ ಭದ್ರತೆಯನ್ನು ಒದಗಿಸ್ತಾ ಇದ್ದೀವಿ ಅಂತ ಹೇಳ್ತೀರಿ. ಇದೇನಾ ನೀವು ಒದಗಿಸ್ತಾ ಇರುವಂತಹ ಬಿಗಿ ಭದ್ರತೆ? ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿಯವರು ಇದಕ್ಕೆ ಉತ್ತರವನ್ನ ಕೊಡಬೇಕು. ಅಥವಾ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಲಿ, ಯಾರು ಬೇಡ ಅಂತ ಹೇಳಲ್ಲ. ಪ್ರತಿ ಬಾರಿಯೂ ಕೂಡ ನೀಟ್ ಪರೀಕ್ಷೆ ಆದಂತಹ ಸಂದರ್ಭದಲ್ಲಿ
ಇದೇ ಸಮಸ್ಯೆಗಳಾಗತ್ತೆ. ಪ್ರಶ್ನೆ ಪತ್ರಿಕೆ ಲೀಕ್ ಆಗೋದಕ್ಕೆ ಕಾರಣ ಏನು, ಮೂಲ ಯಾವುದು ಅಂತ ಹೇಳಿ ಇಲ್ಲಿವರೆಗೂ ಕೂಡ ಹುಡುಕೋದಕ್ಕೆ ಸಾಧ್ಯನೇ ಆಗಿಲ್ಲ. ಇನ್ನು ಯಾವ ರೀತಿಯಾದಂತಹ ಪರೀಕ್ಷೆಗಳನ್ನ ನೀವು ನಡೆಸ್ತಾ ಇದ್ದೀರಿ ಅಂತ ಹೇಳಿ, ಪರೀಕ್ಷೆನೇ ನಡೆಸ್ಬಿಡಿ, ಒಂದಷ್ಟು ಲಂಚ ತೆಗೆದುಕೊಂಡ್ಬಿಡಿ, ಪಾಸ್ ಮಾಡಿ ಕಳಿಸ್ತಾ ಇರಿ.